ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫಾತಿಮಾ ಪ್ರೌಢಶಾಲೆಯಲ್ಲಿ ಭಾರತ್ ಮತ್ತು ಸ್ಕೌಟ್ಸ್ ವತಿಯಿಂದ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಜೆಸಿ ಸಂಸ್ಥೆ ವತಿಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ವಿವಿಧ ಶಾಲೆಗಳಿಗೆ ನಾಮಫಲಕ ಮತ್ತು ಫಸ್ಟ್ ಏಡ್ ಕಿಟ್ ವಿತರಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಪ್ರಗತಿ ಶಾಲೆಯಲ್ಲಿ ತಾಲೂಕು ಮಟ್ಟದ ವಿಜ್ಞಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಕುಶಾಲನಗರ ಪುರಸಭೆ ಆವರಣದಲ್ಲಿ ಅರ್ಥಪೂರ್ಣವಾಗಿ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಿದರು. ಕುಶಾಲನಗರ ಪುರಸಭೆ ವತಿಯಿಂದ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಉದ್ಘಾಟನೆಯನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಿ, ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಆರೋಗ್ಯ ನಿರೀಕ್ಷಕರಾದ ಉದಯ್ ಹಾಗೂ ಇಂಜಿನಿಯರ್ ರಂಗರಾಮ್ ಸೇರಿದಂತೆ ಪಂಚಾಯಿತಿ ಸದಸ್ಯರುಗಳಾದ ಸುರಯ್ಯ ಬಾನು, ಪ್ರಮೋದ್ ಮುತ್ತಪ್ಪ, ಬಿಕೆ ತಿಮ್ಮಪ್ಪ, ನಾಮ ನಿರ್ದೇಶಿತ ಸದಸ್ಯರಾದ ಜಗದೀಶ್ ಉಪಸ್ಥಿತರಿದ್ದರು. ಸ್ವಚ್ಛತೆ ಬಗ್ಗೆ ಅವರು ಕನ್ನಡ ಕನಸು ನನಸಾಗಬೇಕು ಅಂತೇಳಿ ಸುಮಾರು 7-8 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾವು ಸ್ವಚ್ಛತೆ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಇದುವರೆಗೆ ಅವರ ಈ ಪ್ರತಿಯೊಂದು ಎಲ್ಲೇ ಹೋದರೂ ಕೂಡ ನಾವು ಈಗ ಮುಂದೆ ಬರುವಂಥ ದಿವಸಗಳನ್ನು ಕೂಡ ಅವರ ಕನಸು ನನಸಾಗುವಂಥ ಎಲ್ಲ ಹಂತದಲ್ಲಿ ಎಲ್ಲ ನಾವು ನೋಡ್ತಾ ಇದ್ದೇವೆ. ನಮ್ಮ ಸೊಸೈಟಿಗಳ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ನಡೆಸ್ತಾ ಹೋಗ್ತಾ ಇದ್ದೀವಿ. ಮುಂದಿನ ದಿವಸ ನೋಡ್ತಾ ಇದ್ದೇವೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿ ಅವರ ಒಂದು ಏನು ಆಸೆ ಇದನ್ನೆಲ್ಲ ಈಡೇರಿಸಲು ನಾವು ಪ್ರಯತ್ನ ಮಾಡೋಣ ಅಂತ ಧನ್ಯವಾದಗಳು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯ ಅಂಗವಾಗಿ ಈ ಕಾರ್ಯನಿಮಿತ್ತ ಇಂದಿನ ಗೌರವಾನ್ವಿತ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಜಯಲಕ್ಷ್ಮಿ ಚಂದ್ರರವರೇ, ಈ ಕಾರ್ಯಕ್ರಮದ ಗೌರವ ರಾಷ್ಟ್ರವ್ಯಾಪ್ತಿ ಭಾಳ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಅಂತಂದರೆ ಅಂಥ ಒಂದು ಪುಣ್ಯ ಸ್ಮರಣೆತಕ್ಕಂಥ ನಾವು ಭಾಗಿಯಾಗಿರ್ತಕ್ಕಂಥ ನಾವೆಲ್ಲರೂ ಧನ್ಯರು. ಯಾಕೆ ಈ ಮಾತು ಹೇಳ್ತೀವಿ ಅಂತ ಹೇಳಿದ್ರೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಆಲೋಚನೆ ಬಹಳ ದೂರದೃಷ್ಟಿ ಇಟ್ಕೊಂಡು ಅವರು ಕೊಟ್ಟಂತ ಆಲೋಚನೆ ಜೊತೆಗೆ ಆದರ್ಶಪ್ರಾಯ ಇರ್ತಕ್ಕಂಥದನ್ನ ತಾವೆಲ್ಲ ಗಮನಿಸಿರ್ಬೋದು. ವಿಶ್ವವ್ಯಾಪ್ತಿ ಇವತ್ತು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆದಂಥ ಶ್ರೀ ನರೇಂದ್ರ ಮೋದಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಅವರ ಹೆಸರಿನಲ್ಲೇ ಪ್ರಾರಂಭ ಮಾಡಿದ್ರು. ಇವತ್ತು ರಾಷ್ಟ್ರವ್ಯಾಪ್ತಿ ಇವತ್ತು ಮಕ್ಕಳ ಆರೋಗ್ಯದಲ್ಲಿ ಮತ್ತು ಹಿರಿಯರ ಆರೋಗ್ಯದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿ ಆರೋಗ್ಯ ವೃದ್ಧಿಯಾಗುವ ಜೊತೆಗೆ ಸಾವಿನ ಪ್ರಮಾಣ ಎಷ್ಟು ಭಾಗ ಸರ್ ಬಹಳ ಇವತ್ತು ಕಡಿಮೆ ಆಗಿರ್ತಕ್ಕಂಥ ಒಂದು ಅವಕಾಶ ನಮ್ಮೆಲ್ಲರಿಗೂ ಸಮೇತ ಆರೋಗ್ಯದಲ್ಲಿ ದೊರೆತಿದೆ. ಇವತ್ತು ಅಂತ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಚಾರವಾಗಿ ನಮ್ಮ ಇವತ್ತೇನು ನಾವು ಹಾಕಿದ ನಮ್ಮ ನಡೆ ಸ್ವಚ್ಛತೆಯ ಕಡೆ ಪೌರ ಕಾರ್ಮಿಕರನ್ನ ಈ ಸಂದರ್ಭ ನಾವು ಅಭಿನಂದಿಸ್ತಕ್ಕಂಥ ಕೆಲಸನ ಮಾಡಲೇಬೇಕಾಗ್ತದೆ. ಪ್ರತಿಯೊಬ್ಬ ಪೌರ ಕಾರ್ಮಿಕನು ಅವರ ಆಲೋಚನೆಗಳಿಗೆ, ಕೇಂದ್ರ ಸರ್ಕಾರದ ಆಲೋಚನೆಗಳಿಗೆ, ರಾಜ್ಯ ಸರ್ಕಾರದ ಆಲೋಚನೆಗಳಿಗೆ ಸ್ವಚ್ಛತೆಯನ್ನು ಕಾಪಾಡೋ ಜೊತೆಗೆ ನೈರ್ಮಲ್ಯತೆ ವಿಚಾರಕ್ಕೆ ನಾವುಗಳು ಇವತ್ತು ಆಗ್ತಕ್ಕಂಥ ಹೆಜ್ಜೆ ಶ್ಲಾಘನೀಯ. ಹಾಗಾಗಿ ಕುಶಾಲನಗರ ಪುರಸಭೆ ವತಿಯಿಂದ ಇವತ್ತು ಏನು ರಘು ಅವರು ಇವತ್ತು ಈ ಕೊಡಗು ಜಿಲ್ಲೆಯಿಂದ ಏಕೈಕ ವ್ಯಕ್ತಿಯಾಗಿ ಇವತ್ತು ಡೆಲ್ಲಿ ತಲುಪಿ ನಮ್ಮೆಲ್ಲರ ಪರವಾಗಿ ಇವತ್ತು ಪ್ರತಿನಿಧಿಸ್ತಕ್ಕಂಥ ಅವರಿಗೆ ಈ ಸಂದರ್ಭ ನಾವೆಲ್ಲರೂ ಶುಭಕಾಮನೆಯನ್ನ ಇಲ್ಲಿಂದನೇ ಹಾಗೆ ನಮ್ಮ ಜೊತೆಯಲ್ಲಿ ಪುರಸಭೆಯ ಸಂಬಂಧಪಟ್ಟ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ನಾನೊಂದು ವಿನಂತಿ ಮಾಡ್ತೀನಿ. ಪರಿಸರವನ್ನು ಜೊತೆ ತಗೊಳ್ತಕ್ಕಂಥ ಗಿಡ ನೆಡ ಕಾರ್ಯಕ್ರಮನ ನಾವು ಬಡ್ಜೆಟ್ನಲ್ಲಿ ಈ ಸರಿ ಅವಕಾಶ ಮಾಡಿಕೊಟ್ಟರೂ ಸಮೇತ ಆ ಕಾರ್ಯಕ್ರಮ ಅನುಷ್ಠಾನ ಆಗ್ತಕ್ಕಂಥದ್ದಲ್ಲಿ ವಿಳಂಬ ಆಗಿರ್ತಕ್ಕಂಥ ಸತ್ಯ. ನಾವೆಲ್ಲೂ ಸಮೇತ ಗಿಡ ನೆಡ್ತಕ್ಕಂಥ ಕೆಲಸನ ಪುರಸಭೆ ಮುಖಾಂತರ ಏನು ಟೆಂಡರ್ ಬೇಸಿಸ್ ಅಲ್ಲಿ ನಾವು ಮಾಡ್ತಿದ್ದೋ ಅದು ಯಾಕೆ ವಿಳಂಬ ಆಗ್ತದೆ ನಮಗೆ ಗೊತ್ತಿದೆ. ಈಗ ಮಳೆಗಾಲ ಸಮೇತ ಮುಕ್ತಾಯ ಹಂತದಲ್ಲಿ ಬಂದಿದೆ. ಅದನ್ನ ಈ ಹಂತದಲ್ಲಿ ಅವಕಾಶ ಆಗೋರು ಬರ್ತಕ್ಕಂಥ ಸಮಯದಲ್ಲಿ ಎರಡನ್ನೂ ಸಮೇತ ಕೊಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಫಾತಿಮಾ ಪ್ರೌಢಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಗಾಂಧಿ ಜಯಂತಿ ಅಂಗವಾಗಿ ಸರ್ವಧರ್ಮ ಪ್ರಾರ್ಥನೆ ಸಲ್ಲಿಸಲಾಯಿತು. ಕುಶಾಲನಗರ ಪಟ್ಟಣದ ಫಾತಿಮಾ ಪ್ರೌಢಶಾಲೆಯಲ್ಲಿ 155ನೇ ವರ್ಷದ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಮತ್ತು
ಸ್ವಚ್ಛತಾ ಹಿ ಸೇವಾ ಶ್ರಮದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಶಾಲಾ ಆವರಣದಲ್ಲಿ ಅಮ್ಮನ ಹೆಸರಿನಲ್ಲಿ ಗಿಡ ನೆಡುವ ಮೂಲಕ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ನೀಡಲಾಯಿತು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ರವರ ಅಧ್ಯಕ್ಷತೆಯಲ್ಲಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಮೂಲಕ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ನೀಡಲಾಯಿತು. ಶ್ರಮದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಮಾತನಾಡಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ತಮ್ಮನ್ನು ಸದಾ ಕಾಲ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಕಾರಿಯಾಗಿದೆ ಎಂದರು. ಸ್ವಚ್ಛ ಭಾರತ್ ಮಿಷನ್ ಮತ್ತು ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಮಹತ್ವ ಕುರಿತು ಮಾಹಿತಿ ನೀಡಿ ಸ್ವಚ್ಛತೆಯೇ ಸೇವೆ ಕುರಿತು ಪರಿಸರ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಫಾತಿಮಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಜಫ್ರಿ ಡಿಸಿಲ್ವಾ, ಜಿಲ್ಲಾ ಗೈಡ್ ಸಂಸ್ಥೆಯ ಸಹಾಯಕ ಆಯುಕ್ತೆ ಸಿಎಂ ಸುಲೋಚನಾ, ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ತಮ್ಮಯ್ಯ, ಕಾರ್ಯದರ್ಶಿ ಎಂಎಸ್ ಗಣೇಶ್, ಕೋಶಾಧಿಕಾರಿ ನರೇಶ್ ಕುಮಾರ್, ಲಯನ್ಸ್ ಕ್ಲಬ್ನ ವಲಯಾಧಿಕಾರಿ ಸುಮನ್ ಬಾಲಚಂದ್ರ, ಕೊಡಗನ ಹರ್ಷ, ಕಿರಣ್, ಸತೀಶ್, ಮನೋಹರ್, ರವಿ, ರಾಜೇಶ್ ಮತ್ತಿತರರು ಉಪಸ್ಥಿತರಿದ್ದರು. 8 ಪ್ರಾರ್ಥನೆಗಳನ್ನು ಅವರು ಸರ್ವಧರ್ಮ ಪ್ರಾರ್ಥನೆ ಅಂತೇಳಿ ಒಂದು ಲಿಸ್ಟ್ ಮಾಡಿಕೊಂಡು ಮಾಡಿದ್ದಾರೆ. ಇದನ್ನು ಯಾಕೆ ಮಾಡಿದ್ದಾರೆ ಅಂದರೆ, ನಿಮಗೆ ಪ್ರಾರ್ಥನೆ ಗಾರ್ಡನ್ ಫಾಲೋವರ್ ಇದನ್ನು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸನ್ನು ಸ್ಥಾಪಿಸಿದವರು ಅವರು ಏನು ಹೇಳಿದ್ದಾರೆ ಅಂದರೆ, ಸ್ಪಿರಿಚುಯಾಲಿಟಿ ಡೆವಲಪ್ಸ್ ಹೆಲ್ಪ್ಸ್ ಟು ಡೆವಲಪ್ ಕ್ಯಾರೆಕ್ಟರ್ ಆ್ಯಂಡ್ ಟಾಲರೆನ್ಸ್ ಇನ್ ಒನ್ ಸೆಲ್ಫ್. ಅಂದರೆ ನಿಮ್ಮಲ್ಲಿ ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೊಂಡ್ರೆ ನಿಮಗೆ ಇಲ್ಲಿ ನಿಮ್ಮ ಜಗತ್ತಿನಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ಕ್ಷಮತೆ ಹಾಗೂ ಧೈರ್ಯ ಹಾಗೂ ಶಾಂತಿಯುತವಾಗಿ ನಿಮಗೆ ಅದನ್ನು ನಿಭಾಯಿಸುವುದನ್ನು ನೀವು ಕಲಿತ್ಕೊಳ್ಬೋದು ಅಂತ. ಹಾಗೆಯೇ ನೋಡಿ, ನಾವು ಈ ಪ್ರಪಂಚದಲ್ಲಿರುವಾಗ ನಮ್ಮ ಪ್ರಪಂಚದಲ್ಲಿ ನೋಡಿ ಎಲ್ಲ ಪ್ರಾಣಿ ಪಕ್ಷಿ ಜಂತುಗಳು ಎಲ್ಲ ಇದೆ. ಯಾವುದು ಜಾತಿಗಳಲ್ಲಿ ವಿಂಗಡಿಸಿಲ್ಲ. ನಾವು ಮಾನವ ಜಾತಿ ಆದರೂ ನಮ್ಮಲ್ಲಿ ಹಲವಾರು ಧರ್ಮಗಳಿದೆ. ಬಟ್ ಧರ್ಮಗಳು ಹೌದು, ನಾವು ಯಾವ ಧರ್ಮದಲ್ಲಿ ಹುಟ್ಟಿ ಬರ್ತೀವಿ ಆ ಧರ್ಮವನ್ನು ಪಾಲಿಸ್ಕೊಂಡು ಹೋಗಬೇಕು. ಆದರೆ ಅದನ್ನು ಕಾಪಾಡಬೇಕು. ಹೌದು, ಅದರಲ್ಲಿರುವ ಒಳ್ಳೆ ಗುಣಗಳನ್ನು ಮಾತ್ರ ನಾವು ತಗೊಳ್ಬೇಕು. ನಾವು ಬೇರೆಯವರ ಪ್ರೇರಣೆಯನ್ನು ಇದು ಮಾಡಿ ಅವರ ಧರ್ಮ ಕೆಟ್ಟದ್ದು, ಇವರ ಧರ್ಮ ಒಳ್ಳೆಯದು, ಅದು ಹಾಗೆ ನಾವು ಬದುಕಬಾರದು. ನಿಮ್ಮಲ್ಲಿ ನೀವು ಸ್ಪಿರಿಚುವಾಲಿಟಿ ಆಧ್ಯಾತ್ಮಿಕವನ್ನು ಬೆಳೆಸ್ಕೊಂಡ್ರೆ ಯಾವುದೇ ಧರ್ಮವಾದರೂ ಏನು ಹೇಳ್ತಿದೆ ಅಂದರೆ, ಶಾಂತಿಯುತವಾಗಿ ಮಾನವೀಯತೆ ಗುಣ ಬೆಳೆಸ್ಕೊಂಡು ನಿಮ್ಮನ್ನು ವೃದ್ಧಿಪಡಿಸಿಕೊಂಡು ಈ ಜಗತ್ತಿಗೆ ನೀವು ಒಳ್ಳೆಯದನ್ನು ಕೊಡಬೇಕು ಅನ್ನೋದೇ ಎಲ್ಲ ಧರ್ಮದ ಸಾರ ಆಗಿರ್ತದೆ. ಹಾಗಾಗಿ ನೀವು ಯಾವಾಗಲೂ ದೊಡ್ಡರಾದ ಮೇಲೆ ಈಗಲೂ ಮಕ್ಕಳು ದೊಡ್ಡರಾಗಿದ್ದೀರಿ, ಇನ್ನೂ ಒಳ್ಳೆ ವಿದ್ಯೆಗಳನ್ನು ಅಲಂಕರಿಸುವಾಗ ಯಾವತ್ತೂ ಸತ್ಯ, ಧರ್ಮ, ಶಾಂತಿಯುತೆ ಹಾಗೂ ನಿಮ್ಮಲ್ಲಿರುವ ಒಳ್ಳೆತನವನ್ನು ಎಲ್ಲರಲ್ಲಿ ಪ್ರದರ್ಶಿಸಬೇಕು. ಆಗ ನೀವೊಂದು ಎಲ್ಲರಿಗೆ ಮಾದರಿಯಾಗಿ ಈ ಪ್ರಪಂಚವನ್ನು ಒಂದು ಒಳ್ಳೆಯ ಸ್ಥಾನವನ್ನಾಗಿ ನಾವು ಮಾಡ್ತೀವಿ. ನಮ್ಮ ಕಾಂಟ್ರಿಬ್ಯೂಷನ್ ಅಷ್ಟಿದ್ರೆ ಈ ಪ್ರಪಂಚಕ್ಕೆ, ಈ ಪ್ರಪಂಚ ಬಗ್ಗೆ ಜೀವನ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾ ನಾನೊಂದು 2 ಮಾತುಗಳನ್ನು ಯಾವುದೇ ಹಿಂಸೆ ಇಲ್ಲದೆ ಯಾರಿಗೂ ಮಾನಹಾನ ಅಥವಾ ಪ್ರಾಣ ತೊಂದರೆ ಆಗದ ಹಾಗೆ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿದಂತ ಮಹಾತ್ಮ ಗಾಂಧಿ ಅವರು ಈ ಭಾರತ ದೇಶದಲ್ಲಿ ಹುಟ್ಟದೇ ಇದ್ರೆ ಇಮ್ಯಾಜಿನ್ ಮಾಡಿ, ನಾವು ಯೋಚನೆ ಮಾಡೋಕ್ಕಾಗಲ್ಲ. ಇದನ್ನು ಪರಿಗಣಿಸಿ ಅಹಿಂಸೆಯಿಂದ ಸ್ವಾತಂತ್ರ್ಯ ತಂದಂತ ಗಾಂಧೀಜಿಗೆ ಗೌರವಾರ್ಥವಾಗಿ ವಿಶ್ವಸಂಸ್ಥೆಯು ಇಂದು ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆಯನ್ನ ಗಾಂಧೀಜಿಗೆ ಒಂದು ಕೊಟ್ಟಂತ ದೊಡ್ಡ ಗೌರವ ಅದು ವಿಶ್ವಸಂಸ್ಥೆ ನೀಡಿದೆ. ಸೊ ಈ ಗೌರವ ಅವರಿಗೆ ಸಿಕ್ಕುವುದು ಒಂದೇ, ನಮಗೆ ಸಿಕ್ಕಿದ್ದು ಕೂಡ ಒಂದೇ. ಸೊ ಹಾಗಾಗಿ ನಾವೆಲ್ಲರೂ ಭಾಗ್ಯವಂತರು. ಅಂತ ಮಹಾನ್ ನಾಯಕ ನಮ್ಮ ದೇಶದಲ್ಲಿ ಹುಟ್ಟಿದ್ದು. ಎರಡನೇದಾಗಿ ಅವರ ಸಮಕಾಲೀನರು ತನ್ನ ಸರ್ವಸ್ವವನ್ನೇ ದೇಶಕ್ಕಾಗಿ ಸಮರ್ಪಿಸಿದಂತ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸ್ವಾತಂತ್ರ್ಯ ಸಿಕ್ಕಿದ ನಂತರ 2ನೇ ಬಾರಿಗೆ ಪ್ರಧಾನಿಯಾದಂತ ಅವರು ದೇಶದಲ್ಲಿ ಜವಾಹರ್ಲಾಲ್ ನೆಹರು ಮೊದಲ ಪ್ರಧಾನಿ ಆದರೆ ಆ ಸಂದರ್ಭಗಳಲ್ಲಿ ಪಾಕಿಸ್ತಾನ್, ಚೈನಾ ಹಾಗೂ ಬಾಂಗ್ಲಾ ವಿಭಜನೆ, ಅದೇ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಎಲ್ಲ ತೊಂದರೆಗಳಿಂದ
ದೇಶದಲ್ಲಿ ಆಹಾರದ ಕೊರತೆ ಆಯಿತು. ಆಹಾರದ ಕೊರತೆಯನ್ನು ನೀಗಿಸುತ್ತಾ ಚಿಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬಂತು. ಅವರು ಕರೆ ಕೊಟ್ಟರು, ಎಲ್ಲ ಭಾರತವಾಸಿಗಳು ಒಂದು ದಿನದ ಉಪವಾಸ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸೋಮಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪುಟ್ಟ ಪುಟ್ಟ ಮಕ್ಕಳು ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದಿನದ ಮಹತ್ವ ಕುರಿತು ತಮ್ಮ ತಮ್ಮ ಭಾಷಣಗಳಲ್ಲಿ ಗಾಂಧೀಜಿಯವರ ಬಾಲ್ಯ, ಅವರ ವಿದ್ಯಾಭ್ಯಾಸ, ಸ್ವಾತಂತ್ರ್ಯ ಹೋರಾಟ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಅವರ ಅಹಿಂಸೆಯ ಮಾರ್ಗ ಮೊದಲಾದವುಗಳ ಬಗ್ಗೆ ತಿಳಿಸಿದರು. ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜ್ ಅವರು ಮಾತನಾಡಿ, ಗಾಂಧೀಜಿಯವರ ಆದರ್ಶ ತತ್ವಗಳನ್ನು ವಿದ್ಯಾರ್ಥಿಗಳು ಪಾಲಿಸಬೇಕು. ಅಹಿಂಸೆ ಎಂಬ ಮಾರ್ಗದ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇಡೀ ವಿಶ್ವದ ಗಮನವನ್ನು ಸೆಳೆದವರು ಗಾಂಧಿ. ಅವರ ಆದರ್ಶ ಮತ್ತು ತತ್ವಗಳನ್ನು ಇಂದಿಗೂ ಅನುಕರಣೆಯಿಂದ ಕೂಡಿದೆ ಎಂದರು. ಮುಖ್ಯ ಶಿಕ್ಷಕರಾದ ಸತೀಶ್ ಅವರು ವಿದ್ಯಾರ್ಥಿಗಳಿಗೆ ಗಾಂಧೀಜಿಯವರ ಸಾಕ್ಷ್ಯಚಿತ್ರವನ್ನು ಪ್ರದರ್ಶನ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಗಾಂಧೀಜಿಯ ಬಗ್ಗೆ ಅರಿವು ಮೂಡಿಸಲು ಸಹಕಾರಿಯಾದರು. ಶಿಕ್ಷಕಿ ಶೀಲರವರು ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ ಕುರಿತಾಗಿ ಚಿತ್ರಕಲೆ ಸ್ಪರ್ಧೆ ನಡೆಸಿಕೊಟ್ಟರು. ವಿದ್ಯಾರ್ಥಿಗಳು ಆವರಣ, ಕೈತೋಟ ಶುಚಿಗೊಳಿಸುವುದರ ಮೂಲಕ ಶ್ರಮದಾನವನ್ನ ಮಾಡಿದರು. ಅವರ ಬೋಧನೆಗಳನ್ನು ಅವರು ಪಾಲಿಸಿರೋದನ್ನ ಪಾಲಿಸ್ಕೊಂಡು ಹೋದ್ರೆ ಯಾವುದಕ್ಕೂ, ಯಾವ ಕಾರಣಕ್ಕೂ, ಯಾವ ದೇಶದಲ್ಲೂ, ಯಾವ ಊರಿನಲ್ಲೂ ಯಾವುದೇ ಗಲಾಟೆ ಆಗಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಗಾಂಧೀಜಿ ಅವ್ರದ್ದು ವಿಶೇಷತೆ ಏನಪ್ಪ ಅಂದರೆ, ಅವರು ಬರೀ ಬೋಧಿಸಲಿಲ್ಲ, ಅದನ್ನು ಪಾಲಿಸಿದ್ರು. ಇವತ್ತು ನಮ್ಮ ನಾಯಕರು, ಭಾಳಷ್ಟು ಜನ ನಾಯಕರಿದ್ದಾರೆ, ಉಪದೇಶ ಮಾಡ್ತಾರೆ, ಆದರೆ ಅದನ್ನು ಪಾಲಿಸಲ್ಲ. ಹೇಳೋದು ಸುಲಭ, ಮಾಡೋದು ಕಷ್ಟ. ಆದರೆ ಗಾಂಧೀಜಿಯವರು ಅದನ್ನು ಎಷ್ಟೇ ಕಷ್ಟ ಆದರೂ ಸರಿ ಅದನ್ನು ಆಚರಿಸ್ತಾ ಇದ್ದಾರೆ. 100 ವರ್ಷದ ಹಿಂದೆ ಒಬ್ಬ ಲಾಯರ್ ಆಗಿದ್ದ ಅಂತ ಹೇಳಿದ್ರೆ ಎಷ್ಟೋ ಶ್ರೀಮಂತ ಆಗಿರ್ಬೋದು, ಯೋಚನೆ ಮಾಡಿ. ಹೌದಲ್ವಾ? ಗಾಂಧೀಜಿಗೆ ಯಾವುದು ಅವಶ್ಯಕತೆ ಇರಲಿಲ್ಲ. ನೀವು ನೋಡಿದರೆ ನಟಿ ಇವತ್ತು ನಾನು ಗಾಂಧೀಜಿಯವರ ಬಗ್ಗೆ ಒಂದೆರಡು ಮಾತನ್ನು ಆಡುತ್ತೇನೆ. 1915ರಲ್ಲಿ ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ ಮೇಲೆ ತನ್ನ ಗುರುಗಳಾದ ಗೋಪಾಲಕೃಷ್ಣ ಗೋಖಲೆಯವರ ಸೂಚನೆ ಮೇರೆಗೆ ದೇಶ ಪರ್ಯಟನೆ ಹೊರಟರು. 1915 ಮೇ 8ರಂದು ತನ್ನ ಪತ್ನಿ ಜೊತೆ ಬೆಂಗಳೂರಿಗೆ ಬಂದ ಗಾಂಧೀಜಿ ಗೋಖಲೆ ವಿಚಾರ ಸಂಸ್ಥೆಯಲ್ಲಿ ಗೋಪಾಲಕೃಷ್ಣ ಗೋಖಲೆಯವರ ಭಾವಚಿತ್ರ ಅನಾವರಣ ಮಾಡಿದರು. ಗಾಂಧೀಜಿಯವರು ಕರುನಾಡಿಗೆ ಭೇಟಿ ನೀಡಲು ಹಿರಿಯ ಸಾಹಿತಿ ಡಿ.ವಿ. ಗುಂಡಪ್ಪ ಅವರ ಪ್ರಯತ್ನವಿದೆ ಎಂದು ಉಲ್ಲೇಖವಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಜೆಸಿಐ ಸಂಸ್ಥೆ ವತಿಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ವಿವಿಧ ಶಾಲೆಗಳಿಗೆ ನಾಮಫಲಕ ಮತ್ತು ಫಸ್ಟ್ ಏಡ್ ಕಿಟ್ ವಿತರಿಸಿದರು. ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಪ್ರಯುಕ್ತ ಸರ್ಕಾರಿ ಬಾಲಕಿ ಪ್ರೌಢಶಾಲೆ
ಕುಶಾಲನಗರ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ್ಮಂಗ್ಳೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೆಸಿ ಕುಶಾಲನಗರ ಕಾವೇರಿ ವತಿಯಿಂದ ಶಾಲೆಗಳಿಗೆ ನಾಮಫಲಕ ಮತ್ತು ಫಸ್ಟ್ ಏಡ್ ಬಾಕ್ಸ್ ಅನ್ನು ನೀಡಲಾಯಿತು. ಮುಂದೆ ಇದರ ಅವಶ್ಯಕತೆ ಇದ್ದಲ್ಲಿ ನಾವುಗಳು ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಜೆಸಿ ಕುಶಾಲನಗರ ಕಾವೇರಿ ಅಧ್ಯಕ್ಷರಾದ ಜಗದೀಶ್ ಬಿ, ಜೆಸಿ ಅಧ್ಯಕ್ಷರಾದ ರಂಗಸ್ವಾಮಿ, ಜೆಎಸ್ಸಿ ಸದಸ್ಯರಾದ ನಾಗೇಗೌಡ ಮತ್ತು ನಿಕಟಪೂರ್ವ ಜೆಸಿಐ ಅಧ್ಯಕ್ಷರಾದ ರಜನಿಕಾಂತ್ ಎಂಜೆ ಅವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕಾರ್ಕಳದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕನ್ನಡ ಸಂಘ ಕಾಂತಾವರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ವತಿಯಿಂದ ಉಪನ್ಯಾಸ ಅರಿವು ತಿಳಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವೇದಾಂತ ದರ್ಶನಗಳ ಅಧ್ಯಯನದಿಂದಲೇ ನಾವು ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನು ಅರಿತುಕೊಳ್ಳಲು ಸಾಧ್ಯವಿದೆ. ಬ್ರಹ್ಮಸೂತ್ರ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳೆಂಬ ಪ್ರಸ್ಥಾನತ್ರಯಗಳಲ್ಲಿ ಉಪನಿಷತ್ತುಗಳು ವೇದದ ಭಾಗವೇ ಆಗಿರುವುದಾಗಿ ವೇದ ವಿದ್ವಾಂಸರಾದ ಡಾಕ್ಟರ್ ಕಾರ್ತಿಕ್ ವಾಗ್ಲೆ ಪಂಚನಬೆಟ್ಟು ಅವರು ಮಾತನಾಡುತ್ತಾ ತಿಳಿಸಿದರು. ಕನ್ನಡ ಸಂಘ ಕಾಂತಾವರ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿ ಮತ್ತು ಅಲ್ಲಮಪ್ರಭು ಪೀಠ ಕಾಂತಾವರ ಇವುಗಳ ಸಹಯೋಗದಲ್ಲಿ ಕಾರ್ಕಳದ ಹೋಟೆಲ್ ಪ್ರಕಾಶ್ ಇದರ ಸಂಭ್ರಮ ಸಭಾಂಗಣದಲ್ಲಿ ನಡೆದ ತಿಂಗಳ ಉಪನ್ಯಾಸ ಅರಿವು ತಿಳಿವು ಕಾರ್ಯಕ್ರಮದಲ್ಲಿ ಅವರು ಮಾಂಡುಕ್ಯ ಉಪನಿಷತ್ತು ಇದರ ಕುರಿತು ಉಪನ್ಯಾಸ ನೀಡಿದರು. ಅರ್ಥವೇದದಲ್ಲಿ ಬರುವ ಮಾಂಡುಕ್ಯ ಉಪನಿಷತ್ ಗಾತ್ರದ ದೃಷ್ಟಿಯಿಂದ 12 ಮಂತ್ರಗಳುಳ್ಳ ಸಣ್ಣ ಉಪನಿಷತ್ತು. ಆದರೂ ಮೋಕ್ಷಪೇಕ್ಷಿಗಳಿಗೆ ಇದು ಅತ್ಯಂತ ಮಹತ್ವಪೂರ್ಣವಾದ ಉಪನಿಷತ್ತು ಆಗಿದ್ದು ಬ್ರಹ್ಮಜ್ಞಾನವನ್ನು ಹೊಂದುವುದರಿಂದ ಲೌಕಿಕದ ಮೇಲಿನ ಮೋಹ ಕಳೆದು ಮೋಕ್ಷದೆಡೆಗೆ ಸಾಗುವ ಸಾಧನಾ ಮಾರ್ಗವನ್ನು ಇದು ವಿವರಿಸುತ್ತದೆ ಎಂದರು. ಡಾಕ್ಟರ್ ನ ಮೋಗಸಾಲೆ, ಎಸ್ ನಿತ್ಯಾನಂದ ಪೈ, ಶ್ರೀಮತಿ ಮಿತ್ರಪ್ರಭಾ ಹೆಗಡೆಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕುಮಾರಿ ಶಾರ್ವರಿಯವರು ಪ್ರಾರ್ಥಿಸಿ, ಮಾಲತಿ ವಸಂತರಾಜ್ ಅವರು ಅತಿಥಿಗಳನ್ನು ಪರಿಚಯಿಸಿದರು. ಸುಲೋಚನಾ ಬಿವಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸದಾನಂದ ನಾರವಿ ಸ್ವಾಗತಿಸಿ ಶೈಲಜಾ ಹೆಗಡೆ ವಂದಿಸಿದರು. ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳೇ, ಇವತ್ತಿನ ಉಪನ್ಯಾಸಕರ ಪರಿಚಯವನ್ನು ತಾವು ಮುಂದೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಡಾಕ್ಟರ್ ಕಾರ್ತಿಕ್ ಬಾಂದ್ರೆಯವರು ಮೂಲತಃ ಉಡುಪಿಯ ಹಿರಿಯಡ್ಕ ಸಮೀಪದ ಪಂಜನಬೆಟ್ಟಿನವರು. ಪ್ರಬೋಧಿನಿ ಗುರುಕುಲ ಮತ್ತು ವೇದ ವಿಜ್ಞಾನ ಗುರುಕುಲಗಳಲ್ಲಿ 12 ವರ್ಷಗಳ ಕಾಲ ವೇದ ಅಂದರೆ ಕೃಷ್ಣ ಯಜುರ್ವೇದ ಮೂಲಾಂತದಲ್ಲಿ, ವೇದಾಂತ, ಪ್ರಸ್ಥಾನತ್ರಯ, ಶಂಕರ ಭಾಷ್ಯ ಸಹಿತ ಯೋಗಗಳ ಅಧ್ಯಯನ ನಡೆಸಿರುತ್ತಾರೆ. ಯೋಗ ಮತ್ತು ಸಾಹಿತ್ಯ ಇದರಲ್ಲಿ ಸ್ವರ್ಣ ಪದಕ, ಸ್ನಾತಕೋತ್ತರ ಪದವಿಯನ್ನು ಪಡೆದು ಪ್ರಾಚೀನ ಭಾರತೀಯ ಆಡಳಿತ ವ್ಯವಸ್ಥೆಯ ಪ್ರಸ್ತುತ ಕಾಲದ ಆಡಳಿತದಲ್ಲಿ ಅನ್ವಯ ಎಂಬ ವಿಷಯದಲ್ಲಿ ಸಂಶೋಧನೆ ನಡೆಸಿ ವಿದ್ಯಾವಾರಿಧಿ ಅಂದರೆ PhD ಪದವಿಯನ್ನು ಗಳಿಸಿಕೊಂಡಿರುತ್ತಾರೆ. ಪ್ರಬೋಧಿನಿ ಗುರುಕುಲದಲ್ಲಿ ಕಳೆದ 14 ವರ್ಷಗಳಿಂದ ಅಧ್ಯಾಪನವನ್ನು ನಡೆಸುತ್ತಿದ್ದು ಪ್ರಕೃತ ಅಲ್ಲೇ ಪ್ರಧಾನಾಚಾರ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಅವರನ್ನು ನೋಡುವಾಗೆ ಬಹಳ ಸರಳ ಸಜ್ಜನಿಕೆಯ ಯುವಕರು ಇವತ್ತು ನಮಗೆಲ್ಲ ಪ್ರವಚನವನ್ನು ಮಾಡಲಿಕ್ಕಿದ್ದಾರೆ, ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ಅವರ ಪರಿಚಯವನ್ನು ಮಾಡುವ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ. ಈ ಉಪನಿಷತ್ತಿಗೆ ಮಾಂಡೂಕ್ಯ ಉಪನಿಷತ್ತು ಅನ್ನುವಂತಹ ಹೆಸರು ಬಂದಿದೆ. ಅವಸ್ಥಾತ್ರಯದ ಬಗ್ಗೆ ಮಾಂಡೂಕ್ಯದ ಜೊತೆಗೆ ಛಾಂದೋಗ್ಯೋಪನಿಷತ್ನಲ್ಲೂ ಉಲ್ಲೇಖ ಬರುತ್ತೆ, ಪ್ರಶ್ನೋಪನಿಷತ್ನಲ್ಲೂ ಉಲ್ಲೇಖ ಬರುತ್ತೆ, ಕಠೋಪನಿಷತ್ನಲ್ಲೂ ಕೂಡ ಉಲ್ಲೇಖ ಬರುತ್ತೆ. ಮಾಂಡೂಕ್ಯದ ಮಹತ್ವ ತಿಳಿಸುವಂತಹ ಇನ್ನೊಂದು ಅಂಶ ಏನು ಅಂತ ಕೇಳಿದ್ರೆ, ವೇದಾಂತ ಪರಂಪರೆಯ ಅತ್ಯಂತ ಉತ್ಕೃಷ್ಟ ಶ್ರೇಷ್ಠ ಗುರುಗಳು, ವೇದಾಂತ ಪರಂಪರೆ ನಿರಂತರವಾಗಿ, ವೇದಾಂತ ಸಂಪ್ರದಾಯ ನಿರಂತರವಾಗಿ ಉಳಿಲಿಕ್ಕೆ ಕಾರಣರಾದಂಥವರು, ವ್ಯಾಸ ಶುಕರ ನಂತರ ವೇದಾಂತ ಪರಂಪರೆಯನ್ನು ಮುಂದುವರೆಸುವಂಥವರು ಗೌಡಪಾದಾಚಾರ್ಯರು ಇದಕ್ಕೆ ಕಾರಿಕೆಗಳನ್ನು ಬರೆದಿದ್ದಾರೆ. ಹಾಗಾಗಿಯೇ ನಮಗೆ ಗೊತ್ತಾಗುತ್ತೆ ಮಾಂಡೂಕ್ಯೋಪನಿಷತ್ತು ಯಾಕೆ ಪ್ರಧಾನ ಅಂತ ಹೇಳಿ. ಆ ಗೌಡಪಾದ ಕಾರಿಕೆಗಳಲ್ಲಿ ಕಾರಿಕೆ ಅಂದ್ರೆ ಏನು ಅಂತ ಹೇಳಿ ಒಂದು ಪ್ರಶ್ನೆ ಬರಬಹುದು. ಕಾರಿಕೆ ಅಂದ್ರೆ ಶ್ಲೋಕಗಳು ಅಂತ ಅರ್ಥ. ಹೇಮಚಂದ್ರ ಅನ್ನುವಂತಹ ಕವಿ ಹೇಳ್ತಾನೆ, ಕಾರಿಕಾತು ಸ್ವಲ್ಪ ವೃತ್ತವು ಬಹೋರರ್ಥಸ್ಯ ಸೂಚನೆ. ಸಣ್ಣದಾಗಿರುತ್ತೆ, ಹೆಚ್ಚಿನ ಅರ್ಥವನ್ನು ಕೊಡುತ್ತೆ, ಅದನ್ನ ಕಾರಿಕೆ ಅಂತ ಹೇಳ್ತಾರೆ. ಗೌಡಪಾದಾಚಾರ್ಯರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ 4 ಅಧ್ಯಾಯಗಳನ್ನು ಮಾಡಿದ್ದಾರೆ. ಮೊದಲನೇದು ಆಗಮ ಪ್ರಕರಣ ಅಂತ ಹೇಳಿ. ಯಾಕೆ ಅದಕ್ಕೆ ಆಗಮ ಪ್ರಕರಣ ಅಂತ ಹೆಸರು ಅಂತ ಕೇಳಿದ್ರೆ, ಅಲ್ಲಿ ಮಾಂಡೂಕ್ಯೋಪನಿಷತ್ತಿನ ಮಂತ್ರಗಳನ್ನೇ ಸೇರಿಸಿಕೊಂಡಂತೆ ಇವರು ಕಾರಿಕೆಗಳನ್ನ ರಚನೆ ಮಾಡಿದ್ದಾರೆ. 12 ಮಂತ್ರಗಳು ಜೊತೆಗೆ 29 ಕಾರಿಕೆಗಳನ್ನ ಸೇರಿಸಿ ಮೊದಲನೆಯ ಪ್ರಕರಣ ಆಗಮ ಪ್ರಕರಣ. ಆಗಮ ಅಂದ್ರೆ ವೇದ, ಹಾಗಾಗಿ ಮೊದಲನೇ ಪ್ರಕರಣಕ್ಕೆ ಆಗಮ ಪ್ರಕರಣ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಎರಡನೆಯ ಪ್ರಕರಣ ವೈತಥ್ಯ ಪ್ರಕರಣ ಅಂತ
ಹೇಳಿ. ಇಲ್ಲಿ ಸುಮಾರು 38 ಕಾರಿಕೆಗಳಿವೆ. ಇದರಲ್ಲಿ ಏನು ವಿಚಾರ ಇದೆ ಅಂತ ಕೇಳಿದ್ರೆ, ನಮ್ಮ ಕಣ್ಣಿಗೆ ಕಾಣಿಸುತ್ತಿರುವಂತಹ ಪ್ರಪಂಚ ಅದು ಮಿಥ್ಯಾ, ಅಂದ್ರೆ ಹೇಗೆ ಕಾಣಿಸ್ತಾ ಇದೆಯೋ ಹಾಗಿಲ್ಲ ಅನ್ನೋದನ್ನ ಯುಕ್ತಿಪೂರ್ವಕವಾಗಿ ಸಾಧಿಸಿದ್ದಾರೆ. ಹಾಗಾಗಿ ಅದಕ್ಕೆ ವೈತಥ್ಯ ಅಂದ್ರೆ ಮಿಥ್ಯ ಅಂತ ಅರ್ಥ. ಮಿಥ್ಯಾವನ್ನ ಪ್ರತಿಪಾದಿಸುವಂತಹ ಪ್ರಕರಣ ವೈತಥ್ಯ ಪ್ರಕರಣ. ಮೂರನೆಯ ಪ್ರಕರಣ ಅದ್ವೈತ ಪ್ರಕರಣ. ಯಾಕೆ ಅದ್ವೈತ ಪ್ರಕರಣ ಅಂತ ಕೇಳಿದ್ರೆ, ಪ್ರಪಂಚವನ್ನ ಹೇಗೆ ಮಿಥ್ಯಾ ಅಂತ ಹೇಳಿದ್ರು ಹಾಗೆ ಅದ್ವೈತವೂ ಕೂಡ ಮಿಥ್ಯಾ ಅಂತ ಹೇಳಿ ಸಾಧಿಸ್ಲಿಕ್ಕೆ ಹೊರಟ್ರೆ ಅದ್ವೈತ ಮಿಥ್ಯ ಅಲ್ಲ, ಅದ್ವೈತ ಸತ್ಯ ಅನ್ನೋದನ್ನ ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಮೂರನೇ ಪ್ರಕರಣ ಅದ್ವೈತ ಪ್ರಕರಣ. ಇನ್ನು ನಾಲ್ಕನೇ ಪ್ರಕರಣ ಆಲಾತ ಶಾಂತಿ ಪ್ರಕರಣ. ಆಲಾತ ಶಾಂತಿ ಪ್ರಕರಣದಲ್ಲಿ ಅವರು ಪ್ರತಿಪಾದಿಸುವ ವೇದಾಂತ ಸಿದ್ಧಾಂತಕ್ಕೆ ವಿರೋಧಿಗಳಾಗಿ ಯಾವ್ಯಾವ ಸಿದ್ಧಾಂತಗಳಿದಾವೋ ಅವುಗಳಲ್ಲೇ ಇರುವಂತಹ ಪರಸ್ಪರ ವಿರೋಧಗಳನ್ನ ಯುಕ್ತಿಪೂರ್ವಕವಾಗಿ ಅವುಗಳ ಮಧ್ಯದಲ್ಲೇ ತಿಳಿಸಿ ಆ ಮತಗಳ ಖಂಡನೆ ಮಾಡಲಿಕ್ಕೋಸ್ಕರವಿರುವಂತಹದ್ದು ನಾಲ್ಕನೆಯ ಆಲಾತ ಶಾಂತಿ ಪ್ರಕರಣ. ಅದರಲ್ಲಿ 100 ಕಾರಿಕೆಗಳಿದ್ದಾವೆ. ಹೀಗೆ ಒಟ್ಟು 215 ಕಾರಿಕೆಗಳ ಗೌಡಪಾದ ಕಾರಿಕೆ ಅನ್ನುವಂತಹದ್ದು ಗೌಡ ಮಾಂಡುಕ್ಯೋಪನಿಷತ್ತಿನ ಮೇಲಿರುವಂತಹ ಅತ್ಯಂತ ಪ್ರಾಚೀನವಾದಂತಹ ವ್ಯಾಖ್ಯಾನ. ಅದಕ್ಕೆ ಗೌಡಪಾದ ಕಾರಿಕೆ ಅಂತೂ ಕರೀತಾರೆ, ಮಾಂಡುಕ್ಯ ಕಾರಿಕೆ ಅಂತೂ ಕರೀತಾರೆ, ಆಗಮ ಕಾರಿಕೆ ಅಂತೂ ಕರೀತಾರೆ. ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂತಹದ್ದಿದೆ. ಅದಾದ ನಂತರ ಅನೇಕ ಆಚಾರ್ಯರು ಅವರವರ ಸಿದ್ಧಾಂತಕ್ಕೆ ಸರಿಯಾಗಿ ಅನೇಕ ಗ್ರಂಥಗಳನ್ನ, ಮಾಂಡುಕ್ಯೋಪನಿಷತ್ತಿನ ಭಾಷ್ಯಗಳನ್ನ, ವ್ಯಾಖ್ಯಾನಗಳನ್ನ, ಟಿಪ್ಪಣಿಗಳನ್ನ ರಚನೆ ಮಾಡಿದ್ದಾರೆ. ಮುಂದೆ ಬೌದ್ಧ ಪರಂಪರೆಯವರು ಕೂಡ ಇದ್ರ ಬಗ್ಗೆ ಅನೇಕರು ಹೇಳುವಂತಹದ್ದಿದೆ. ಬೌದ್ಧ ಪರಂಪರೆಗೆ ಸಂಬಂಧಪಟ್ಟಂತಹ ಗ್ರಂಥವೇ ಇದು ಅಂತ ಹೇಳಿ. ಆದ್ರೆ ಬೌದ್ಧರಲ್ಲಿ ಅವಸ್ಥಾತ್ರಯದ ಬಗ್ಗೆ ಇಷ್ಟು ವಿಮರ್ಶೆ ಮಾಡುವಂತಹ ಅವಶ್ಯಕತೆ ಬರುವುದಿಲ್ಲ. ಹಾಗಾಗಿ ಇದು ಬೌದ್ಧ ಗ್ರಂಥ ಅಲ್ಲ ಅನ್ನೋದನ್ನು ಕೂಡ ಅನೇಕರು ನಿರ್ಣಯ ಮಾಡುತ್ತಾರೆ. ಮಾಧ್ವ ಸಂಪ್ರದಾಯದ ಪ್ರಕಾರ, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕಾರ, ರಾಮಾನುಜ ಪರಂಪರೆಯ ಪ್ರಕಾರ ಈ ರೀತಿ ಅನೇಕ ಆಚಾರ್ಯರು ಇದ್ರ ಮೇಲೆ ವಿಸ್ತೃತವಾದ ಭಾಷ್ಯವನ್ನ, ಅದರ ನಂತರ ಮುಂದಿನ ಶಿಷ್ಯ ಪರಂಪರೆ ಅದಕ್ಕೆ ವ್ಯಾಖ್ಯಾನಗಳನ್ನ ಬರಿತಾ ಬಂದಿದ್ದಾರೆ. ರಾಮಕೃಷ್ಣಾಶ್ರಮ ಪರಂಪರೆಯಲ್ಲೂ ಕೂಡ ಅನೇಕರು ಅದಕ್ಕೆ ವ್ಯಾಖ್ಯಾನಗಳನ್ನ ಬರೆದಿದ್ದಾರೆ ಮಾಂಡುಕ್ಯೋಪನಿಷತ್ತಿನ ಮೇಲೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಶಾಲೆಯಲ್ಲಿ ತಾಲೂಕು ಮಟ್ಟದ ವಿಜ್ಞಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಇಂಗ್ಲಿಷ್ ಶಾಲೆಯ ಆವರಣದಲ್ಲಿ 2024-25ನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಚಾರಗೋಷ್ಠಿ, ವಿಜ್ಞಾನ ವಸ್ತು ಪ್ರದರ್ಶನ, ವಿಜ್ಞಾನ ನಾಟಕ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ತಾಲೂಕು ಸಂಪನ್ಮೂಲ ಕೇಂದ್ರ ಮತ್ತು ಪ್ರಗತಿ ಪ್ರೌಢಶಾಲೆಯ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಎಚ್.ಕೆ. ಮಂಜುನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ತಾಲೂಕಿನ ಎಲ್ಲ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ಸಲುವಾಗಿ ವಿಜ್ಞಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಜ್ಞಾನ ಕಾರ್ಯಕ್ರಮಗಳ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕು. ಇಂತಹ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಲು ಸಹಾಯಕವಾಗಿದೆ ಎಂದರು. ವಿಶ್ರಾಂತ ಪ್ರಾಂಶುಪಾಲರಾದ ಪ್ರಗತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆ. ಗಾಳೇಗೌಡ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಾಲಾ ಶಿಕ್ಷಣ ಇಲಾಖೆ ಈ ರೀತಿಯ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಆಯೋಜಿಸುವುದರಿಂದ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿಸಬಹುದು, ವೈಜ್ಞಾನಿಕ ಮನೋಭಾವನೆಯನ್ನು ರೂಢಿಸಬಹುದು ಎಂದರು. ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಪ್ರಭುಕುಮಾರ್ ಮಾತನಾಡಿದರು. ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಪ್ರಭುಕುಮಾರ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಸತೀಶ್ ಚಂದ್ರ, ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್, ಶಿಕ್ಷಣ ಸಂಯೋಜಕರಾದ ಆರ್.ಎಂ. ನವೀನ್, ಬಿ.ಕೆ. ಹರೀಶ್, ಕೃಷ್ಣನಾಯ್ಕ್, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಮೋಹನ್, ಚಂದ್ರಣ್ಣ, ಜ್ಞಾನೇಶ್ ಹಾಗೂ ಪ್ರಗತಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಪೌಷ್ಟಿಕ ಆಹಾರ ತಜ್ಞೆ ಎಂ.ಕೆ. ಮೋನಿಕಾ, ಶಿಕ್ಷಕರಾದ ಗೌತಮಿ, ಮಾನಸ, ಪವಿತ್ರ, ಹರ್ಷಿಣಿ ಮತ್ತಿತರರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳಾದ ಆಶ್ಚರ್ಯ ಮತ್ತು ಶ್ರೀನಿಧಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮ ಸಂಯೋಜಕರಾದ ಎ.ಆರ್. ನವೀನ್ ಕುಮಾರ್ ಸ್ವಾಗತಿಸಿದರು. ಪ್ರಗತಿ ಶಾಲೆಯ ಮುಖ್ಯ ಶಿಕ್ಷಕರಾದ ಗೋಪಾಲಕೃಷ್ಣ ವಂದಿಸಿದರು. ಕೆಆರ್ಪೇಟೆ ತಾಲೂಕು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಚಾರಗೋಷ್ಠಿ, ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ನಾಟಕ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು. ತಾಲೂಕು ಹಂತದ ವಿಜ್ಞಾನ ವಿಚಾರಗೋಷ್ಠಿ, ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ನಾಟಕ ಪ್ರದರ್ಶನಗಳನ್ನು ಕಾರ್ಯಕ್ರಮವನ್ನು ಈ ದಿನ ನಾವು ಪ್ರಗತಿ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ.
ತಾಲೂಕಿನ ಎಲ್ಲ ಪ್ರೌಢಶಾಲೆಗಳಿಂದ, ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಎಲ್ಲ ಪ್ರೌಢಶಾಲೆಗಳಿಂದ ವಿವಿಧ ವಿದ್ಯಾರ್ಥಿಗಳು ನಾಟಕ ಪ್ರದರ್ಶನ, ವಿಜ್ಞಾನ ವಿಚಾರಗೋಷ್ಠಿ ಹಾಗೂ ವಸ್ತು ಪ್ರದರ್ಶನಕ್ಕೆ ಅಣಿಯಾಗಿ ಬಂದು ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿಕೊಳ್ಳೋದಕ್ಕೆ ಸಹಕರಿಸಿದಂತಹ ಶ್ರೀಯುತ ಕಳೆಗೌಡ ಸರ್ ಅವರಿಗೂ ಕೂಡ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಯಾರು ಮಾಡಿದ್ರು? ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ, ಮಂಡ್ಯ ಜಿಲ್ಲಾ ಡಯಟ್ ವತಿಯಿಂದ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದೊಂದು ಶಾಪ ಯಾಕಪ್ಪ ನಮಗೆ? ಅಯ್ಯೋ ಅಪ್ಪ, ಎಷ್ಟೊಂದು ಬಿಸಿ, ಮಳೆನೇ ಬರ್ತಾ ಇಲ್ಲ, ಜನಗಳೇ ಇಲ್ಲ, ನೀರಿನ ಅಭಾವ ಹೆಚ್ಚಿದೆ. ನಾನು ಏನ್ ಮಾಡಿದ್ದೇವ್ರೆ? ನಾನು ತುಂಬಾ ಸಂಕಷ್ಟದಲ್ಲಿದ್ದೀನಿ. ಕಾಪಾಡಿದವ್ರೆ, ಕಾಪಾಡು. ಅಯ್ಯೋ, ಏನಾಗಿದೆ ಈ ಪ್ರಪಂಚಕ್ಕೆ? ತುಂಬಾ ಬಿಸಿ, ತಾಳಲಾರೆ. ಇಲ್ಲ, ಶುದ್ಧವಾದ ಗಾಳಿ ಇಲ್ಲ, ಎಲ್ಲರೂ ಮಾಲಿನ್ಯವಾಗಿರುವಂತಹ ನೀರು, ಎಲ್ಲರೂ ಮಾಲಿನ್ಯವಾಗಿರುವಂತಹ ಗಾಳಿ. ಯಾರಾದ್ರೂ ಕಾಪಾಡ್ರಪ್ಪ, ಕಾಪಾಡಿ. ವಾತಾವರಣ ಹಿಂದಿಸಕ್ಕಾಗಲ್ಲ. ಏನಿದ್ರು ಉತ್ತಮ ವಾತಾವರಣ ಬೇಕು ಅಂತಂದ್ರೆ ಪರಿಸರದಿಂದನೇ ಸಾಧ್ಯ. ಪರಿಸರನ ಸಂರಕ್ಷಿಸಿದ ನಾವು ಹಾಗೆ ನಿಮ್ಗೆ ಹೇಳ್ದು, ಇವಾಗ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇವಾಗ ನೀವು ಇವಾಗ್ಲಾದ್ರೂ ಮುನ್ನೆಚ್ಚರಿಕೆ ತಗೊಂಡು ಪರಿಸರನ ಉಳಿಸಿದ್ರೆ ನೀವು ಮುಂದೆ ಚೆನ್ನಾಗಿರ್ಬೋದು. ಪರಿಸರದ ಬಗ್ಗೆ ನಿಮ್ಮ ಏನ್ ಕಾಳಜಿ ಇಲ್ಲ ಅಂತ ಅನ್ಕೊಂಡಿದ್ದು, ಇವಾಗ ನಿಮ್ಮ ಅರಿವಿಗೆ ಬಂದಿದೆ. ಪರಿಸರವನ್ನ ಸಂರಕ್ಷಿಸೋಣ, ಉತ್ತಮ ವಾತಾವರಣ ನಿರ್ಮಿಸೋಣ. ಈಗ ಏನು ಆಗ್ಲೇ ಕಾಲ ಮಿಚ್ಚಿ ನೀರೋಗಿಲ್ಲ, ಹಾಗಾಗಿ ನೀವು ಇವಾಗ ನನ್ನ ಜೊತೆ ಕೈ ಜೋಡಿಸಿ ಬನ್ನಿ. ನೀವೇಳಿ ಸರಿ, ನಿಮ್ ಗಮ ಹೇಳ್ತೀನಿ. ಪರಿಸರ ಉಳಿಸಿ, ಕಾಡು ಮೇಡುಗಳನ್ನು ಬೆಳೆಸಿ, ಗಿಡ ಮರಗಳನ್ನು ಬೆಳೆಸಿ. ಏನಾದ್ರೂ ಐಡಿಯಾ ಕೊಡ್ರಪ್ಪ, ಎಲ್ಲನ್ನು ಬಗ್ಗಿದಂಗ್ ಮಾಡಕ್ಕಾಗ್ಲಿ. ಬಟ್ಟೆ ಬ್ಯಾಗ್ಗಳನ್ನು ಬಳಸಿ, ಕಾಡನ್ನು ಉಳಿಸಿ, ನಾಡನ್ನು ಉಳಿಸಿ, ನೀರನ್ನು ಮಿತವಾಗಿ ಬಳಸಿ, ಸಾರ್ವಜನಿಕ ಸಾರಿಗೆ ಬಳಸಿ, ಇಂಧನವನ್ನು ಉಳಿಸಿ, ಹಸಿರು ಕಸ ಒಣ ಕಸ ಬೇರ್ಪಡಿಸಿ, ಪರಿಸರ ಸ್ವಚ್ಛತೆಯನ್ನು ಕಾಪಾಡಿ, ಖನಿಜ ಸಂಪತ್ತನ್ನು ವಿವೇಚನೆಯಿಂದ ಬಳಸಿ, ಸಾವಯವ ಬೇಸಾಯಕ್ಕೆ ಒತ್ತು ನೀಡಿ, ವಿದ್ಯುತ್ ನಿಯಮಿತ ಬಳಕೆ ಕಲ್ಲಿದ್ದಲು ಸಂರಕ್ಷಿಸಿ. ಹಿಂದೆ ಬನ್ನಿ ಮೇಡಮ್. The benefits of this model are low cost, minimal odor emissions, little maintenance, and low water bill. So we have used IR sensor wires, LED lights, and buzzers also. If any car is coming from opposite side, this side cannot see that road. So if some car is coming like this, they will tell them by the light and buzzer. If someone comes from this side, it will give signal that there is coming car. If both sides are coming, it will give both sides the light and buzzer. From that, the accidents from here will cause no accidents. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕಾರ್ಕಳ ತಾಲೂಕಿನ ಮುಣ್ಕೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾಯೋಜಕತ್ವದಲ್ಲಿ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ವೃತ್ತ ಮಟ್ಟದ ಕ್ರೀಡಾಕೂಟ ನಡೆಯಿತು. ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೈತಿಕ ಮೌಲ್ಯ ಹಾಗೂ ಕ್ರೀಡಾ ಸ್ಫೂರ್ತಿಯನ್ನು ಚಿಕ್ಕ ಪ್ರಾಯದಲ್ಲಿ ಅಳವಡಿಸಿಕೊಂಡಾಗ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸಿನ ಹಾದಿಯಲ್ಲಿ ಸಾಗಲು ಸಾಧ್ಯ ಎಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸುರೇಂದ್ರ ಶೆಟ್ಟಿ ಕೋರಿಬೆಟ್ಟುಗುತ್ತು ತಿಳಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರಿಯವರ ಪ್ರಾಯೋಜಕತ್ವದಲ್ಲಿ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆದ ವೃತ್ತಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಕ್ರೀಡಾ ಜ್ಯೋತಿ ಉದ್ಘಾಟಿಸಿ ಮಾತನಾಡಿ, ಮಕ್ಕಳು ಸಮುದಾಯದ ಆಸ್ತಿ, ಶಿಕ್ಷಣದ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದರು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಉಮಾಧಾರ ಆಚಾರ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಎಂಜಿ ಕರ್ಕೇರ, ನಮ್ಮ ಫ್ರೆಂಡ್ಸ್ ಅಧ್ಯಕ್ಷ ಅರುಣ್ ರಾವ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕ ಸದಾಶಿವ ಶೆಟ್ಟಿ ಬೋಳ, ಉದ್ಯಮಿ ಅಶೋಕ್ ಶೆಟ್ಟಿ,
ಪದ್ಮಸದನ, ನಿವೃತ್ತ ಗ್ರಾಮ ಕರಣಿಕ ಅವಿಲ್ ಡಿಸೋಜಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಮಾನಂದ ಶೆಟ್ಟಿ, ಮುಣ್ಕೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಮಾಲತೇಶ್ ಇಂಗಳಕ್ಕಿ, ಶಾಲಾ ಅಭಿವೃದ್ಧಿ ಸಮಿತಿಯ ಕೋಶಾಧಿಕಾರಿ ಪ್ರಭಾಕರ್ ಶೆಟ್ಟಿಗಾರ್, ಮುಖ್ಯ ಶಿಕ್ಷಕಿ ಸವಿತಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ವೀಣಾ ಕಾಮತ್, ಮುಣ್ಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶರತ್ ಶೆಟ್ಟಿ, ಶಿಕ್ಷಣ ಸಂಯೋಜಕ ಚಂದ್ರಕಾಂತ್ ದೇಸಾ, ದೈಹಿಕ ಶಿಕ್ಷಕಿ ಮಮತಾ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ವಸಂತ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಆಗಿದೆ ಅನ್ನುವ ಮಾತನ್ನ ಹೇಳುತ್ತಾ ಇವತ್ತು ಸಣ್ಣ ಪ್ರಾಯದಲ್ಲಿ ನಮ್ಮ ಮಕ್ಕಳು ಶಿಕ್ಷಣದೊಂದಿಗೆ ಕ್ರೀಡಾ ಸ್ಫೂರ್ತಿಯಿಂದ ಸಾಧಕರಾಗಬೇಕು. ಇಲ್ಲೆಲ್ಲ ಗುರುಗಳಿದ್ದಾರೆ. ನಮ್ಮ ದೇಶದ ಪರಂಪರೆಯನ್ನ, ನಮ್ಮ ದೇಶದ ಸಂಸ್ಕೃತಿಯನ್ನ ನಿಮ್ಮ ಮಕ್ಕಳು ಸಣ್ಣ ಪ್ರಾಯದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆ ಗುರುಗಳ ಮಾರ್ಗದರ್ಶನದಲ್ಲಿ ಸ್ಪಷ್ಟವಾದ ಗುರಿಯೆಡೆಗೆ ಸಾಗಬೇಕಿದ್ರೆ ಎತ್ತರೆತ್ತರಕ್ಕೇರುತ್ತಾ ಬರಬಹುದಾದಂತಹ ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸಬೇಕಾದ್ರೆ ನಮ್ಮಲ್ಲಿ ಸಮಚಿತ್ತತೆ ಬೇಕು. ನಿಜವಾದಂತಹ ಪರಿಶ್ರಮ, ಸತತ ಯಶಸ್ಸಿನೆಡೆಗೆ ಮುನ್ನುಗ್ಗುವ ಛಲ, ಸಾಧಿಸಬಲ್ಲೆ ಅನ್ನುವಂತಹ ಮನಸ್ಥಿತಿ, ವೈಜ್ಞಾನಿಕವಾದ ತಾಂತ್ರಿಕವಾದಂಥ ಒಂದು ಪ್ರಗತಿಯೊಂದಿಗೆ ಮುನ್ನಡೆಯುವಂಥ ಮನಸ್ಥಿತಿಯಿಂದ ಸೂಕ್ಷ್ಮ ಪ್ರಾಯದಲ್ಲೇ ನಮ್ಮ ಮಕ್ಕಳು ಕ್ರೀಡೆಯನ್ನು ಅಭ್ಯಾಸ ಮಾಡಬೇಕು. ಮಾನಸಿಕವಾಗಿ ದೈಹಿಕವಾಗಿ ದೃಢತೆಯೊಂದಿಗೆ ಈ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಸಶಕ್ತ ನಾಗರಿಕರಾಗಿ ಸೇವೆ ಸಲ್ಲಿಸಬೇಕಿದ್ರೆ ಈ ಪ್ರಾಯದಲ್ಲೇ ಮಕ್ಕಳೇ ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಎತ್ತರೆತ್ತರಕ್ಕೆ ಸಾಧಕರಾಗಿ ಮುನ್ನುಗ್ಗುತ್ತಾ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವಂತ ಸಾಧಕ ಕ್ರೀಡಾಪಟುಗಳಾಗಬೇಕು ಅಂತ ಹೇಳುತ್ತಾ, ಬಹುಶಃ ಈ ಒಂದು ಸರ್ಕಾರಿ ಶಾಲೆಗಳು ಅಥವಾ ವಿದ್ಯಾಸಂಸ್ಥೆಗಳು ಇದು ಸಮುದಾಯದ ಆಸ್ತಿ. ಸಮುದಾಯದ ಆಸ್ತಿ ಸಶಕ್ತವಾಗಿ ಉಳಿಯಬೇಕಿದ್ರೆ ಉತ್ತಮವಾದ ಶಿಕ್ಷಣವನ್ನ ಕೊಡಬೇಕು. ಬಹುಶಃ ಅದರೊಟ್ಟಿಗೆ ಇಲ್ಲಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲಿ ಈಗ ಟೀ ಶರ್ಟ್ ಕೊಟ್ಟರು, ಅತ್ಯುತ್ತಮವಾದಂತಹ ಪಥಸಂಚಲನವನ್ನು ಕೂಡ ಇಲ್ಲಿನ ವಿದ್ಯಾರ್ಥಿಗಳು ಎಲ್ಲರೂ. ಸ್ಪರ್ಧೆ ಕಣದಲ್ಲಿರುವಾಗ ನಾವು ಹೆಚ್ಚು ಮಾತಾಡುವುದು ಸರಿಯಲ್ಲ. ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ಸಂಘ ಸಂಸ್ಥೆಗಳು ಹಾಗೂ ಮುಣ್ಕೂರು ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಅಧ್ಯಾಪಕರಂದರು, ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲರಿಗೂ ಕ್ರೀಡಾಪಟುಗಳು, ಅಧ್ಯಾಪಕರು ಎಲ್ಲರಿಗೂ ಕೂಡ ಆ ಮಾತೆ ಆರೋಗ್ಯ, ಆಯುಷ್ಯ ಮತ್ತು ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಲೆಂದು ಹಾರೈಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫಾತಿಮಾ ಪ್ರೌಢಶಾಲೆಯಲ್ಲಿ ಭಾರತ್ ಮತ್ತು ಸ್ಕೌಟ್ಸ್ ವತಿಯಿಂದ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಜೆಸಿ ಸಂಸ್ಥೆ ವತಿಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ವಿವಿಧ ಶಾಲೆಗಳಿಗೆ ನಾಮಫಲಕ ಮತ್ತು ಫಸ್ಟ್ ಏಡ್ ಕಿಟ್ ವಿತರಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಪ್ರಗತಿ ಶಾಲೆಯಲ್ಲಿ ತಾಲೂಕು ಮಟ್ಟದ ವಿಜ್ಞಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪರೀತಾ ಎಲ್ಎನ್.